ಮೈಸೂರು ಕಾಂಗ್ರೆಸ್ನಲ್ಲಿ ಬೂತ್ ಮಟ್ಟದ ಸಿದ್ಧತೆ. ಶಾಸಕ ಕೆ ಹರೀಶ್ ಗೌಡ ನೇತೃತ್ವದಲ್ಲಿ ತರಬೇತಿ ಕಾರ್ಯಕ್ರಮ. ನಮಸ್ಕಾರ ಪ್ರಜಾಪವರ್ ಟಿವಿ ವೀಕ್ಷಕರೇ, ಮೈಸೂರು ಜಿಲ್ಲಾ ಕಾಂಗ್ರೆಸ್ನಿಂದ ಬೂತ್ ಮಟ್ಟದ ಸಂಘಟನೆಗೆ ಭರ್ಜರಿ ತರಬೇತಿ. ಚಾಮರಾಜ ವಿಧಾನಸಭಾ ಕ್ಷೇತ್ರದ ಕಾರ್ಯಕರ್ತರಿಗೆ ಇಂದು ಮಹತ್ವದ ಕಾರ್ಯಕ್ರಮ. ಮೈಸೂರು ನಗರ ಹಾಗೂ ಗ್ರಾಮಾಂತರ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಮತ್ತು ಮೈಸೂರು ಜಿಲ್ಲಾ ಕಾಂಗ್ರೆಸ್ ನೀತಿ ಸಂಶೋಧನೆ ಹಾಗೂ ತರಬೇತಿ ವಿಭಾಗದ ವತಿಯಿಂದ ವಿಶೇಷ ತರಬೇತಿ. ಮಾನ್ಯ ಶಾಸಕರಾದ ಶ್ರೀ ಕೆ ಹರೀಶ್ ಗೌಡರವರ ನೇತೃತ್ವದಲ್ಲಿ ಹಾಗೂ ಜಿಲ್ಲಾಧ್ಯಕ್ಷರ ಆರ್ ಮೂರ್ತಿ ಉಪಸ್ಥಿತಿಯಲ್ಲಿ ಚಾಮರಾಜ ವಿಧಾನಸಭಾ ಕ್ಷೇತ್ರದ ಬ್ಲಾಕ್ ಬೂತ್ ಮಟ್ಟದ ಸಮಿತಿಯ ಪದಾಧಿಕಾರಿಗಳಿಗೆ ಹಾಗೂ ಬಿಎಲ್ಎ ಇವರುಗಳಿಗೆ ತರಬೇತಿ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಬೂತ್ ಮಟ್ಟದಲ್ಲಿ ಪಕ್ಷ ಸಂಘಟನೆ, ಮತದಾರರ ಪಟ್ಟಿ ಪರಿಷ್ಕರಣೆ, ಚುನಾವಣಾ ತಂತ್ರಗಾರಿಕೆ ಬಗ್ಗೆ ನೀತಿ ಸಂಶೋಧನೆ ಹಾಗೂ ತರಬೇತಿ ವಿಭಾಗದಿಂದ ಮಾರ್ಗದರ್ಶನ ನೀಡಲಾಗುತ್ತದೆ. ಬೂತ್ ಗೆದ್ದರೆ ಚುನಾವಣೆ ಗೆದ್ದಂತೆ. ಹರೀಶ್ ಗೌಡ ನೇತೃತ್ವದಲ್ಲಿ ಕಾಂಗ್ರೆಸ್ ಪಡೆ ರೆಡಿ. ವರದಿ ಕಾಂತರಾಜು, ಕೆ ಪ್ರಜಾಪವರ್ ಟಿವಿ, ಮೈಸೂರು. ಬಿಜೆಪಿ ಈ ಮತದಾರರ ಪರಿಷ್ಕರಣೆಯ ವಿಚಾರದಲ್ಲಿ ಎಲ್ಲ ಮತದಾರರು ಹೊಸದಾಗಿ ನೋಂದಾವಣೆ ಮಾಡಬೇಕು ಅಂತ ಹೇಳಿ ಕೊಟ್ಟಿರ್ತಕ್ಕಂಥ ಈ ಎಲ್ಲ ರಾಜ್ಯಗಳಲ್ಲಿ ಪೂರ್ವಯಿದೆ, ಕರ್ನಾಟಕದಲ್ಲಿ ಪ್ರಾರಂಭ ಮಾಡಿದ್ದಾರೆ. 30ನೇ ತಾರೀಕಿಂದ ಏನು ಪ್ರಾರಂಭ ಆಗುತ್ತೆ, ನಮ್ಮ ಮತಗಳನ್ನು ನಾವು ನೋಡ್ಕೋಬೇಕು. ಎಲ್ಲ ಮತದಾರರು ಈಗ ನಾವು ಮತದಾರರು ಇದ್ದೀವಿ ಅನ್ನೋದು ಈಗಾಗಲೇ ಎಲ್ಲ ವಿವರಣೆಯನ್ನು ಕೊಟ್ಟಿದ್ದಾರೆ. ಚಾಮರಾಜ ಕ್ಷೇತ್ರದ 2 ಬ್ಲಾಕ್ ಅಧ್ಯಕ್ಷರುಗಳು ಏನಿವತ್ತು ಈ ಮತದಾರರ ಪರಿಷ್ಕರಣೆ ಬಗ್ಗೆ ನಮ್ಮ ಬಿಎಲ್ಎ ಗಳಿಗೆ ಮಾರ್ಗದರ್ಶನ ಮತ್ತು ಮುಂದೆ ಯಾವ ರೀತಿ 30ನೇ ತಾರೀಕಿನಿಂದ 1ನೇ ತಾರೀಕು ತನಕ ಮಾಡಬೇಕು ಅಂತ ಹೇಳಿ ಒಂದು ಕಾರ್ಯಾಗಾರವನ್ನು ಮಾಡಿದ್ದಕ್ಕಾಗಿ ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸಿ, ಶಾಸಕರು ಇದರಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿದ್ದಾರೆ. ಬೂದಲ್ಲಿ ಯಾರು ನಾವು ಬಿಎಲ್ಎ 1 ಬಿಎಲ್ಎ 2 ನಾವು ಮಾಡಿರ್ತೀವಿ, ಆ ಬಿಎಲ್ಎ 2 ಅವ್ರ ಜೊತೆಲಿ 10 ಜನ ಎಲ್ಲಾ ಮನೆಗೂ ಹೋಗಿ ಏನು ಓಟ್ಗಳನ್ನ ನಾವು ನಿಮ್ಮ ಓಟ್ಗಳು ಮ್ಯಾಪಿಂಗ್ ಆಗುತ್ತೆ ಅಲ್ಲ, ನಿಮ್ಮ ಮೆಮರೇಷನ್ ಫಾರ್ಮ್ ನ ಫಿಲ್ಅಪ್ ಮಾಡಬೇಕು, ಮಾಡ್ತಾ ಇದ್ರ ನೀವು ಅಂತ ಅಂದ್ಬಿಟ್ಟು ನಾವು ಬಿಎಲ್ಒಗಳ ಜೊತೆ ಹೋಗ್ಬೇಕಾದ್ರೆ 10 ಜನ ಹೋಯ್ತಿದ್ವಿ. ನಾವು ದಿನಕ್ಕೆ 50 ಮನೆಗೆ ಹೋಯ್ತಿದ್ವಿ. 50 ಮನೆಯಲ್ಲಿ ದಿನಕ್ಕೆ 50 ಮನೆ ಅಂತಂದ್ರೆ ಒಂದು 5-6 ದಿವಸದಲ್ಲಿ ಒಂದು ಬೂತ್ ಫುಲ್ ಮುಗಿಸ್ತಾ ಇದ್ವಿ ನಾವು. ಹಾಗಾಗಿ ನಮ್ಗೆ ಕ್ಯಾನ್ವಾಸ್ ಮಾಡ್ದಂಗೂ ಆಯ್ತು. ಮತ್ತೆ ಕಾಂಗ್ರೆಸ್ ಪಕ್ಷದ ಸಾಧನೆಗಳನ್ನ ಈ ರಾಜ್ಯಕ್ಕೆ, ಈ ದೇಶಕ್ಕೆ ಏನ್ ಕೊಟ್ಟೈತೆ ಕೊಡುಗೆ ಕಾಂಗ್ರೆಸ್ ಅಂತ ಆ ಜನಗಳಿಗೂ ತಿಳಿಸಿದ್ವಿ. ಅದರಿಂದ ನಾವು ಇಷ್ಟು ಅಭೂತಪೂರ್ವವಾದಂತ ಗೆಲುವನ್ನ ನಾವು ಗೆಲ್ಲಿಸಕ್ಕೆ ಸಾಧ್ಯವಾಯಿತು ಅಂತ ನನ್ನ ಸ್ನೇಹಿತರು ಹೇಳಿದ್ರು. ಇವತ್ತು ನಾವು ಅದೇ ರೀತಿ ಮಾಡಬೇಕು. ಈಗ ವಾರ್ಡ್ ನಂಬರ್ 1 ನಮ್ಮ ಕ್ಷೇತ್ರದಲ್ಲಿ ವಾರ್ಡ್ ನಂಬರ್ 1 ಬರ್ತದೆ. ಅದರಲ್ಲಿ ಮೊದಲನೇ ಮತ್ತು ಸಾಗರ್ SP ಅಂತ ಅಂದ್ಬಿಟ್ಟು BLO ಇರೋದು. ನಮ್ಗೆ PLA 2 ನಾವ್ಯಾರು ಮಾಡ್ಕೊಂಡಿದೀವಿ ಅಂತ ಅಂದ್ರೆ ಪ್ರತಾಪ್ ಕುಮಾರ್ ಅಂತ ಒಂದು ಆ ವಾರ್ಡ್ ನಲ್ಲಿ ವಾರ್ಡ್ ಅಧ್ಯಕ್ಷರನ್ನ ಮತ್ತೆ ಬ್ಲಾಕ್ ಅಧ್ಯಕ್ಷರುಗಳು ಮತ್ತೆ ಅಲ್ಲಿಯ ಪ್ರಮುಖರುಗಳನ್ನ ಕೂರಿಸ್ಕೊಂಡು ಈ ಬೂತ್ಗೆ ಯಾರನ್ನ ಅಧ್ಯಕ್ಷ ಮಾಡ್ಬೇಕು, ಈ ಬೂತ್ಗೆ ಯಾರ ಏಜೆಂಟ್ ಕೊಡ್ಬೇಕು ನಾವು ಅಂತ ಹೇಳಿ ತೀರ್ಮಾನ ಮಾಡಿ ನಾವು ಮಾಡಿದ್ವಿ. ಅದರಲ್ಲಿ ನಮ್ಗೆ ಸಮಾಧಾನ ಆಯ್ತು. ಬೇರೆ 2ಗಳಲ್ಲಿ ಯಾರನ್ನ ನಾವು ಆಯ್ಕೆ ಮಾಡಿದ್ವಿ, ಅದು ನಮ್ಗೆ ಸಮಾಧಾನ ಆಯ್ತು. ಈಗ ಇಲ್ಲಿಗೆ 245 ಜನ PLAಗಳನ್ನು ಕರೆಸ್ಲೇಬೇಕು ಅಂತ ಅಂದ್ಬಿಟ್ಟು ನಮ್ಮ ಬ್ಲಾಕ್ ಅಧ್ಯಕ್ಷರುಗಳಿಗೆ ಇದ್ರು, ನಾಗಭೂಷಣ್ ಅವರಿಗೆ ಮತ್ತೆ ರವಿಕುಮಾರ್ ಅವರಿಗೆ ಮತ್ತೆ ಚಂದ್ರಕಲಾ ಮೇಡಮ್ ಅವರಿಗೆ ಮತ್ತೆ ಮಣಿಯಪ್ಪ ಅವರಿಗೆ ಹೇಳಿದ್ವಿ ನಾವು. ಹಾಗಾಗಿ ನಾವು 245 ಜನ ಬಂದಾಗ ಒಂದ್ ಸ್ವಲ್ಪ ಜನ ಏನೋ ಕಾರಣದಿಂದ ಈಗ ಹೊರಟಿರ್ಬೋದು. ಈಗ ಇಲ್ಲಿ ಈ SIR ಇಂದ ಏನೇನು ಅನಾಹುತಗಳಾಗುತ್ತೆ ಮತ್ತೆ ಬಿಜೆಪಿ ಅವರು ಏನ್ ಪ್ಲಾನ್ ಮಾಡ್ಕೊಂಡವ್ರೆ ಅಂತ ನಿಮ್ಗೆಲ್ಲರೂ ಸವಿವಾಗ ತಿಳಿಸೋದು. ಈಗ ನಮ್ಮ ಲೀಡರ್ಗಳು 5-6 ರಾಜ್ಯದಲ್ಲಿ ಸಕ್ಸಸ್ ಆದ್ರು.